ಮಾಡ್ಕೊಳ್ಳೋ ಮಿಸ್ಟ್ರಿ. ನನಗೆ ಬೋರ್ ಆಗ್ತಿದೆ. ನಾನು ಯಾವತ್ತಾದ್ರೂ ಕೆಲಸ ಇಲ್ದಿರ ಖಾಲಿ ಕೂತಿದ್ನಾ? ನೋಡಿದ್ದೆ ನೀನು? ಬೆಳಿಗ್ಗೆಯಿಂದ ರಾತ್ರಿ ತನಕ ಇಡೀ ಬೆಂಗಳೂರೆಲ್ಲ ಸುತ್ತಾಕೊಂಡು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದೆ ತಾನೆ. ಈಗ ಏನ್ ಮಾಡ್ಲಿ? ಬೆಂಗಳೂರು ಸುತ್ತಾಡಿಸ್ಲಾ? ಕಾರಲ್ಲಿ ಕರ್ಕೊಂಡು ಹೋಗ್ಲಾ? ಹೋಗೋ, ನಾನು ಇಲ್ಲೇ ಬಿದ್ದಿರ್ತೀನಿ. ಸರಿ, ಅದಕ್ಕೆ ಯಾಕೆ ಹೊಡಿತೀಯಾ? ಹೋಗ್ಲಿ, ಮೂವಿ ನೋಡ್ತೀಯಾ? ಲ್ಯಾಪ್ಟಾಪ್ ಅಲ್ಲಿ ಹಾಕೊಡ್ಲಾ ಇಲ್ಲ ಸೀರೀಸ್ ಆನ್ ಮಾಡ್ಲಾ? ಬೇಡ. ಹೋಗ್ಲಿ, ಒಂದ್ ಒಳ್ಳೆ ಕಾದಂಬರಿ ತಂದ್ಕೊಡ್ತೀನಿ, ಕನ್ನಡ ಕಾದಂಬರಿ. ಓದು, ಚೆನ್ನಾಗಿರುತ್ತೆ. ಬೇಡ ಮಾರಾಯ. ಹೋಗ್ಲಿ, ಕುಸ್ರಿ ಕೆಲಸ ಮಾಡ್ತೀಯಾ? ಅಂದ್ರೆ ಹೊಲಿಯೋದು, ಸ್ವಿಂಗ್ ಮೆಷಿನ್ ಏನಾದ್ರು ಆರ್ಡರ್ ಮಾಡ್ಲಾ? ಚೆನ್ನಾಗಿರುತ್ತೆ. ಬೇಡವೋ. ಮತ್ತಿನ್ನೇನೇ ಮಾಡ್ಲಿ? ನಿನ್ ಮುಂದೆ ಡ್ಯಾನ್ಸಾ ಮಾಡ್ಲಿ? ಹಾ, ಅದ್ ಚೆನ್ನಾಗಿರುತ್ತೆ. ಮಾಡು ಮಿಸ್ಟ್ರಿ. ಇಲ್ಲಿ ಒಂದ್ 4 ಚಪ್ಪಕ್ಕು ನೋಡೋಣ. ಜೋಗಿ ಪಿಕ್ಚರ್ ಅಲ್ಲಿ ಶಿವಣ್ಣ ಕುಂದಾಗೆ. ಏನೇ ನಿನ್ ಪ್ರಾಬ್ಲಮ್ಮು? ಒಳ್ಳೆ ಕೋತಿ ಆಡ್ದಂಗ ಆಡ್ತಿದ್ಯಲ್ಲಿ. ಅವ್ರೆಲ್ಲಿ, ನಾನೆಲ್ಲಿ? ಡ್ಯಾನ್ಸ್ ಮಾಡ್ಬೇಕಂತೆ, ಡ್ಯಾನ್ಸು. ಅಲ್ಲ ಮಾರೈತಿ, ಒಂದ್ 2 ದಿನ ಮನೇಲಿ ಇದ್ದಿದ್ದಕ್ಕೆ ಹೀಗೆ ಆಡ್ತಿದ್ಯಾ. ಇನ್ 1 ವಾರ ನಿನ್ನನ್ನ ಹೇಗ್ ಬೇಕು ನಾನು? ಮೆಂಟ್ಲಾಗ್ಬಿಡ್ತೀನಿ ಅನ್ಸುತ್ತೆ. ಏನ್ ಆಗ್ ನೋಡ್ತೀಯಾ? ನಿಜಾನೇ ಹೇಳ್ತಿರೋದು. ಅಲ್ಲ ಕಣೆ, ಬೋರ್ ಹೊಡೆದ್ರೆ ಟಿವಿ ನೋಡ್ಬೇಕಪ್ಪ, ಇಲ್ಲ ಪುಸ್ತಕ ಓದ್ಬೇಕು. ಅದು ಬೇಡ ಅಂದ್ರೆ ಹೊಸ ಹಾಬೀಸ್ ಕಲ್ತ್ಕೊಬೇಕು. ಈ ಟೈಮ್ ಅನ್ನ ಯೂಸ್ ಮಾಡ್ಕೊ ನಕ್ಷತ್ರ. ನನಗ್ ಗೊತ್ತಿರೋ ಪ್ರಕಾರ ನಿನ್ ಲೈಫಲ್ಲಿ ನೀನ್ ಇಷ್ಟು ರೆಸ್ಟ್ ಮಾಡಿದ್ದು, ಇಷ್ಟು ಆರಾಮಾಗಿ ಇದ್ದಿದ್ದು ನಾನು ನೋಡೇ ಇಲ್ಲ ಅನ್ಸುತ್ತೆ. ಈ 5 ತಿಂಗಳಲ್ಲಂತೂ ನಾನು ನೋಡಿಲ್ಲ. ಹಗಲು ರಾತ್ರಿ ಅಂತಾನು ನೋಡ್ದೆ ದುಡಿತಾನೇ ಇರ್ತೀಯ. ಅಟ್ಲೀಸ್ಟ್ ಈಗಲಾದ್ರೂ ರೆಸ್ಟ್. ಬಾಸ್, ಸ್ವಲ್ಪ ಬರ್ತೀರಾ ಬಾಸ್? ಅಮ್ಮ ನಿಮ್ಮ ಹತ್ರ ಏನೋ ಆಫೀಸ್ ವಿಷಯ ಮಾತಾಡ್ಬೇಕಂತೆ ಬಾಸ್. ಬಂದೆ. ನಕ್ಷತ್ರ, ಒಂಚೂರು ರೆಸ್ಟ್ ಮಾಡು. ಅಮ್ಮ ಕರಿತೀರತ್ತೆ, ನಾನು ಬರ್ತೀನಿ. ಸರಿ. ನಾ ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು? ನನ್ನ ಹೆಂಡತಿ ಮಗಳನ್ನ ಕಳ್ಸಿದೀನಿ, ಇವತ್ತೇ ಕರ್ಕೊಂಡ್ಬರ್ತಾರೆ. ಸರಿ, ಬಂದ್ಮೇಲೆ ತಿಳಿಸಿ. ನನ್ನ ಚೆಕ್ಕು ಅದೆಲ್ಲೂ ಓಡೋಗಲ್ಲ. ತಲುಪೋ ಟೈಮ್ಗೆ ಸರಿಯಾಗಿ ನಿಮ್ ಕೈಗೆ ತಲುಪುತ್ತೆ. ಕೆಲ್ಸ ಆಗೋಕ್ಕಿಂತ ಮುಂಚೆನೆ ಪದೇ ಪದೇ ಹೇಳಿ ನನ್ಗೆ ನೆನ್ಸೋ ಅಗತ್ಯ ಇಲ್ಲ. ಕೆಲ್ಸ ಆದ್ಮೇಲೆ ನಾನೇ ಕೊಡ್ತೀನಿ. ಅಮ್ಮ, ಇದು ನಮ್ ಭೂಪತಿ ಮನೆನಾ? ಹ್ಞೂ ಕಣೆ, ಇದೇ ಅವ್ರ ಮನೆ. ಇಷ್ಟು ದೊಡ್ಡ ಮನೆ ಹುಡ್ಗ ನಮ್ಮ ಮನೇಲಿ ಎಷ್ಟು ಸಿಂಪಲ್ ಆಗಿದ್ದ. ನಾವ್ ಕೊಡ್ತಾ ಇದ್ದ ಚಿತ್ರಾನ್ನ, ಪುಳಿಯೋಗ್ರೆ ಅದನ್ನೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಿದ್ದ ಅಲ್ವಾ? ನನ್ಗಂತೂ ಆಶ್ಚರ್ಯ ಆಗತ್ತಮ್ಮ. ಅದಕ್ಕೆ ಕಣೆ ಹೇಳೋದು, ತುಂಬಿದ್ ಕೂಡ ತುಳ್ಕೋದಿಲ್ಲ ಅಂತ. ನಮ್ ಭೂಪತಿ ವ್ಯಕ್ತಿತ್ವ ಅಷ್ಟು ಗಟ್ಟಿಯಾಗಿರೋದಕ್ಕೆ, ಅಷ್ಟು ತೂಕವಾಗಿರೋದಕ್ಕೆ ಅವನ್ ಕಾಲಿನ್ನು ನೆಲದ ಮೇಲೆ ನಿಂತಿದೆ. ಈ ಒಳಗಡೆ ಸತ್ವ ಇರೋದಿಲ್ಲ ನೋಡು, ಅಂತವ್ರೆ ಗಾಳಿಲಿ ಹಾರಾಡ್ತಿರ್ತಾರೆ. ಬಾ. ನಾನು ನಕ್ಷತ್ರನಮ್ಮ, ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಒಳಗ್ ಬಿಡ್ತೀಯಪ್ಪ? ಯಾಕೆ? ಅವತ್ತು ರಂಪ ಮಾಡಿ ಸಾಲ್ದ, ನಿಮ್ಮಿಂದ ನನ್ ಕೆಲಸ ಹೋಗದೆ ಉಳಿದಿದೆ ಜಾಸ್ತಿ. ಮತ್ತೆ ಇವತ್ತು ಬಂದಿದ್ದಾರೆ, ಸುಮ್ನೆ ಹೋಗ್ರಿ. ಇಲ್ಲಪ್ಪ, ಇವತ್ತು ನಾನು ಯಾರ ಜೊತೆನೂ ಜಗಳ ಮಾಡೋದಕ್ ಬಂದಿಲ್ಲ. ನನ್ ಮಗಳನ್ನ ಮನೆಗ್ ಕರ್ಕೊಂಡು ಹೋಗೋದಕ್ ಬಂದಿದ್ದೀನಿ. ಸ್ವಲ್ಪ ಒಳಗ್ ಬಿಡಪ್ಪ. ನಾನು ಮೇಡಮ್ ಕೇಳ್ಕೊಂಡ್ ಬರ್ತೀನಿ, ಅಲ್ಲಿ ತನಕ ಇಲ್ಲೇ ಇರಿ. ಅವತ್ತಿನ ತರ ಏನಾದ್ರು ಗೇಟ್ ದುಡ್ಕೊಂಬಂದ್ರೋ ಸರಿ ಇರಲ್ಲ ಆಮೇಲೆ. ರೀ, ಏನ್ರಿ ನೀವು ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಸೆಕ್ಯೂರಿಟಿ, ಮೇಡಮ್, ಅದೇ ಅವತ್ತು ಮನೆ ಹತ್ರ ಬಂದು
ಏನ್ ಮತ್ತೆ ಈ ಕಡೆ ಬಂದಿರೋದು? ಮತ್ತೆ ನನ್ ಮಗನ್ ಕಾಲರ್ ಹಿಡಿಯಕ್ಕ? ಅಯ್ಯಯ್ಯೋ ಇಲ್ಲ ಮೇಡಮ್, ಮತ್ತೆ ಇನ್ಯಾವತ್ತೂ ನನ್ನ ಜನ್ಮದಲ್ಲಿ ಅಂತ ತಪ್ಪು ಮಾಡೋದಿಲ್ಲ ನಾನು. ಅವತ್ತೇನೋ ಗೊತ್ತಾಗ್ಲಿಲ್ಲ ನನಗೆ. ಅವತ್ ನಾನು ನಡ್ಕೊಂಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ನನ್ನ ಮಗಳು ನಕ್ಷತ್ರ ಕಾಣ್ಲಿಲ್ಲ ಅನ್ನೋ ಗಾಬರಿನಲ್ಲಿ ಹಾಗೆಲ್ಲ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಮೇಡಮ್, ಕ್ಷಮಿಸ್ಬಿಡಿ ನನ್ನನ್ನ. ಕಳ್ಸು ಮೇಲೆ. ಸರಿ ಮೇಡಮ್, ಬನ್ನಿ. ಗೊತ್ತಾಯ್ತು ಕಣೋ, ಗೊತ್ತಾಗ್ಬಿಡ್ತು. ಅದೇ ಕಣೋ, ನಾನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗೋಯ್ತು. ಅದ್ ಏನ್ ಹೇಳ್ತಿದ್ಯಾ ಸರಿಯಾಗಿ ಹೇಳೇ ಮಾರೈತಿ. ಅದ್ ಏನ್ ಮಾಡ್ಬೇಕು ಅಂತ ಇದೆಯಾ, ಅದ್ ಏನ್ ಗೊತ್ತಾಯ್ತು? ಹೊಸದಾಗಿ ಏನಾದ್ರೂ ಕಲಿಬೇಕು ಅಂತಿದ್ಯಲ್ಲ, ಅದು ಗೊತ್ತಾಯ್ತು ಅಂದೆ. ಹೌದು, ಅದಕ್ಕೆ ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು ಅಂದೆ. ವೆರಿ ಗುಡ್. ಏನ್ ಮಾಡ್ತೀಯಾ? ನಾನು ಕತೆ ಬರೆಯೋಣ ಅಂತ ಅನ್ಕೋತಿದ್ದೀನಿ. ಕಥೆನಾ? ಗುಡ್ ಗುಡ್, ನಾಟ್ ಬ್ಯಾಡ್. ಯಾವ ತರ ಕತೆ ಬರೆಯೋಣ ಅಂತ ಇದೆಯಾ? ಯಾವುದೋ ಒಂದು ಯೋಚನೆ ಮಾಡೋಣ. ಆದ್ರೆ ನಾನ್ ಏನ್ ಬರೆದ್ರು ನೀನ್ ಅದನ್ನ ಕೇಳಿಸ್ಕೋಬೇಕು, ಸರಿನಾ? ಅಷ್ಟೇ ತಾನೇ, ಕೇಳಿಸ್ಕೊತೀನಿ ಬಿಡು. ನೀನ್ ಏನೇ ಬರೆದ್ರು ಚೆನ್ನಾಗಿ ಬರಿ, ನಾನಿದ್ದೀನಿ, ಡೋ ವರಿ. ಥ್ಯಾಂಕ್ಸ್ ಮಿಸ್ಟ್ರಿ. ಸಪೋರ್ಟ್ ಮಾಡೋರು ಯಾರಾದ್ರೂ ಇದ್ರೆ ಕತೆ ಏನೋ ಕಾದಂಬರಿನೇ ಬರಿತೀನಿ. ಮೊದ್ಲು ಕತೆ ಬರಿ, ಕಾದಂಬರಿ ಬಗ್ಗೆ ಆಮೇಲೆ ಯೋಚನೆ. ಏನ್ ಗೊತ್ತಾ ಮಿಸ್ಟ್ರಿ, ನಾನ್ ತುಂಬಾ ಹಿಂದೆ ಒಂದ್ ಕವನ ಬರ್ದಿದೆ, ಹೇಳ? ಹೌದಾ? ಪರವಾಗಿಲ್ಲ ಕಣೆ, ನೀನಲ್ಲೂ ಹಿಡನ್ ಟ್ಯಾಲೆಂಟ್ಸ್ ಇದೆ. ಬಿಡು ಒಂದು. ಆದ್ರೆ ಲೈನ್ ಸರಿಯಾಗಿ ನೆನಪಾಗ್ತಿಲ್ಲ, ಇರು. ಪ್ರಾಸ ಎಲ್ಲ ಇತ್ತು. ಆ ಬಂತು. ನಾನು ನಿನ್ನೆ ಮಲಗಿದ್ದೆ. ನಾನು ನಿನ್ನೆ ಮಲಗಿದ್ದೆ, ಆದರೂ ಬರಲಿಲ್ಲ ನಿದ್ದೆ. ನಾನು ನಿನ್ನೆ ಮಲಗಿದ್ದೆ, ಆದರೂ ಬರಲಿಲ್ಲ ನಿದ್ದೆ. ಏ ಕಳ್ಳ ಸೊಳ್ಳೆ, ನೀನ್ ಯಾಕೆ ಕದ್ದೆ ನಿದ್ದೆ ನಿದ್ದೆ? ವಾ 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 ವಾ. ಭಾವ ಅನ್ನಲ್ವಾ? ಏನು? ಅದೇ ಕವನೆಲ್ಲ ಓದಾದ್ಮೇಲೆ ಭಾವ 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 ಅಂತಾರಲ್ಲ, ನೀನಾಗ ಅನ್ನಲ್ವಾ? ಇದನ್ನ ಯಾರಾದ್ರೂ ಕೇಳಿದ್ರೆ ವಾ ಅನ್ನಲ್ಲ, ವಾ ವಾ ಅಂತಾರೆ. ಇದನ್ನ ಯಾರಾದ್ರೂ ಕವನ ಅಂತಾರೇನೆ? ಯಾಕೋ ಚೆನ್ನಾಗಿಲ್ವಾ? ಅಷ್ಟ್ ಪ್ರಾಸ ಎಲ್ಲ ಹಾಕಿದ್ನಲ್ಲೋ. ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಇರು ನಾನು ಇನ್ನೊಂದ್ಸರಿ ಹೇಳ್ತೀನಿ. ನಾನು ಇದು ಪ್ರಾಸ ಅಲ್ಲ ಕಣೆ, ತ್ರಾಸ. ಅಪ್ಪ ದೇವ್ರೆ, ಇವಳ ಕವನನೇ ಈ ರೇಂಜಿಗೆ ಬೆಂಕಿ ಆಗಿದೆ. ಇನ್ನ ಕಥೆ ಬರೆದ್ರೆ ಯಾವ ರೇಂಜಿಗಿರುತ್ತೋ. ಅಯ್ಯೋ ಅಯ್ಯೋ, ಲೈಫಲ್ಲಿ ಫಸ್ಟ್ ಟೈಮ್ ತಪ್ಪು ಕೆಲಸ ಮಾಡ್ಬಿಟ್ಟಿದೀನಿ. ಇವಳು ಏನ್ ಬರೆದ್ರು ಅದನ್ನ ಓದ್ತೀನಿ, ಕೇಳಿಸ್ಕೊತೀನಿ ಅಂತ ಹೇಳ್ಬಿಟ್ಟಿದೀನಿ. ಮನ್ಸಿಗೆ ತುಂಬಾ ನೋವಾಗ್ತಿದೆ ನಕ್ಷತ್ರ. ಅಯ್ಯೋ ಕಷ್ಟ ಆಗ್ತದೆ. ನೀನು ನಿನ್ನತ್ರ ಹೋಗಿ ಹೋಗಿ ಹೇಳ್ತಿದ್ದೀನಲ್ಲ, ನಂಗ್ ಬುದ್ಧಿ ಇಲ್ಲ. ಹೋಗೋ. ಫ್ರೆಂಡ್ ಆಗಿ ಸಪೋರ್ಟ್ ಮಾಡೋದ್ ಬಿಟ್ಟು ನನ್ನನ್ನೇ ಆಡ್ಕೋತೀಯ? ಅಷ್ಟ್ ಚೆನ್ನಾಗ್ ಬರ್ದಿದ್ದೀನಿ. ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಗೊತ್ತಾಯ್ತು ಕಣ, ನಿಂಗೆ ಟೇಸ್ಟ್ ಇಲ್ಲ. ನಿಂಗೆ ಕವನದ್ದು ಗಂಧ ಗಾಳಿನ ಗೊತ್ತಿಲ್ಲ. ಬೇಸ್ಟ್. ಅಯ್ಯೋ ನಕ್ಷತ್ರ, ನಿಮ್ ತಾಯಿ ಅಕ್ಕ ಬಂದಿದ್ದಾರೆ.
ನೀವು ಬಂದಿರೋ ಕಾರಣ ಕೇಳಿ ತುಂಬಾ ಖುಷಿ ಆಯ್ತು. ಧಾರಾಳವಾಗಿ ಕರ್ಕೊಂಡು ಹೋಗಿ. ಒಂದ್ ಮಾತು ಭೂಪತಿಗೂ ಹೇಳ್ಬಿಟ್ಟು ಹೋಗ್ತೀವಿ. ಅವನು ಮನೇಲಿದ್ದಾನ? ಮಾ ಅಕ್ಕ ನಕ್ಷತ್ರ, ಹೇಳ್ದೆ ಕೇಳ್ದೆ ಬಂದು ಸರ್ಪ್ರೈಸ್ ಕೊಡ್ತಿದ್ದೀರಾ? ಏನ್ ವಿಷಯ? ವಿಷಯ ಇರೋದಕ್ಕೆ ಬಂದಿರೋದು ಪುಟ. ಏನಮ್ಮ ಅದು? ನಿನ್ ಮುಖ ನೋಡು, ತಾವ್ರೆ ಹೂವ ತರ ಹರಳ್ಕೊಂಡ್ ನಗ್ತಿದೆ. ವಿಷಯ ಏನು ಅಂತ ಗೊತ್ತಾದ್ರೆ ನೀನು ಇಷ್ಟೇ ಖುಷಿ ಪಡ್ತೀಯ. ಏನಮ್ಮ ಅದು ಅಷ್ಟೊಂದು ಖುಷಿ ವಿಚಾರ? ಇವಳನ್ನ ಮನೆ ಕರ್ಕೊಂಡು ಹೋಗ್ತಿದೀವಪ್ಪ. ನಕ್ಷತ್ರ, ನೀನು ನಮ್ ಜೊತೆ ಮನೆಗ್ ಬರ್ತಿದ್ಯಾ ಕಣೆ. ನನ್ ಮನೆನಾ? ನನ್ಗೆ ಯಾವ್ದಮ್ಮ ಮನೆ? ಅರೆ, ಯಾಕೆ ಹೀಗೆ ಕೇಳ್ತಿದ್ಯಾ? ನೀನ್ ಹುಟ್ಟಿ ಬೆಳೆದಿರೋ ಮನೆ ಇಲ್ವಾ? ಆ ಮನೆ ಕರ್ಕೊಂಡು ಹೋಗೋಕ್ ಬಂದಿದ್ದೀನಿ. ಅಲ್ಲಿಗೆ ಬರ್ಬೇಕು ಅಂತ ನನ್ಗೂ ಆಸೆ ಇದೆ, ಆದ್ರೆ ಆಗಲ್ಲ ಅಂತ ಗೊತ್ತಲ್ವಾ? ಮತ್ ಯಾಕೆ ಸುಮ್ನೆ? ನನ್ಗೋಸ್ಕರ ಅಪ್ಪನ ಎದುರಾಕೊಂಡು ನೋವು ತಿನ್ಬೇಡಮ್ಮ. ಇನ್ಯಾವತ್ತೂ ಆ ವಟಾರ ಕಾಲಿಡಕ್ಕಾಗಲ್ಲ ಅಂತ ಗೊತ್ತು ನನ್ಗೆ. ಅಯ್ಯೋ, ಅದೆಲ್ಲ ಹಳೆ ಕತೆ ಕಣೆ. ಈಗ ನಿಮ್ಮ ಅಪ್ಪನೇ ಹೇಳಿ ಕಳ್ಸಿರೋದು. ನಕ್ಷತ್ರನ ನಮ್ಮ ಮನೆ ಕರ್ಕೊಂಡ್ ಬಾ ಅಂತ ಅವರೇ ಹೇಳಿದ್ದು. ಅದಕ್ಕೆ ಅಲ್ವಾ ನಾವು ಬಂದಿರೋದು. ಅಪ್ಪ ಕಳಿಸಿದ್ದ? ಅಪ್ಪ ನನ್ನ ಮನೆ ಕರೀತಿದಾರ? ಹೂ ಕಣೆ. ಅಲ್ಲಮ್ಮ, ಅವ್ರಿಗೆ ನನ್ ಮೇಲೆ ಸಿಟ್ಟೇನಿಲ್ವಾ? ಇಲ್ಲ ಪುಟ, ಅವ್ರು ನನ್ನ ಮಗಳು ಅಂತ ಒಪ್ಕೊಂಡ್ರ? ಅದಕ್ಕೆ ಅಲ್ವಾ ನಾವಿಲ್ಲಿಗೆ ಬಂದಿರೋದು. ಅಲ್ಲಮ್ಮ, ನಿಜವಾಗ್ಲೂ ಇದೆಲ್ಲ ಆಯ್ತಾ? ನೀನ್ ನಿಜ ಹೇಳ್ತಿದ್ಯಾ? ಅಪ್ಪ ನಿಜವಾಗ್ಲೂ ಹಾಗಂದ್ರ? ನನ್ನ ಮಗಳು ಅಂದ್ರ? ಹೂ ಕಣೆ, ಅವರೇ ಕರೆದಿದ್ದು. ಅವ್ರು ಮಾಡಿದ ತಪ್ಪೇನು ಅಂತ ಅವ್ರಿಗೆ ಅರ್ಥ ಆಗಿದೆ. ಈಗ ಅವರೇ ವಾಪಸ್ ಬಾ ಅಂತ ಕರೀತಾ ಇದ್ದಾರೆ. ಹೋಗು ಪುಟ್ಟ, ಬೇಗ ರೆಡಿ ಆಗಿ ಬಾ. ಹಾ, ಈಗ್ಲೇ ಹೊಟ್ಟೆ. ನನ್ನ ಮನೆ ನೋಡ್ಬೇಕು, ಅಪ್ಪನ್ ನೋಡ್ಬೇಕಮ್ಮ.